ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ಸೊ ಈ ಸಂಚಿಕೆಯಲ್ಲಿ ನಾನು ನಿಮಗೆ ಬೇಲ್ ಹೇಗೆ ಪಡೆಯೋದು, ನಮ್ಮ ಕ್ರಿಮಿನಲ್ ಲಾ ಅಲ್ಲಿ ಬೇಲ್ ಹೇಗೆ ಪಡೆಯೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸ್ಟೇಜಸ್ ಆಫ್ ಬೇಲ್ ಏನು ಆ್ಯಂಡ್ ಸ್ಟೇಜಸ್ ಆಫ್ ಬೇಲ್ ಯಾವುದು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಬಂದ್ಬಿಟ್ಟು ಆಂಟಿಸಿಪೇಟ್ರಿ ಬೇಲ್. ಈ ಆಂಟಿಸಿಪೇಟ್ರಿ ಬೇಲ್ ಅಂದರೆ ಏನು? ಸೊ ಅರೆಸ್ಟ್ ಮಾಡೋ ಮುಂಚೆ ನಾವು ಕೋರ್ಟ್ಗೆ, ಸೆಷನ್ಸ್ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಹಾಕ್ತೀವಿ. ಆ ಅರ್ಜಿಯನ್ನ ನಾವು ಆಂಟಿಸಿಪೇಟ್ರಿ ಬೇಲ್ ಅಂತ ಕರಿತೀವಿ. ಸೊ ಈ ಆಂಟಿಸಿಪೇಟ್ರಿ ಬೇಲ್ ಎಕ್ಸಾಕ್ಟ್ಲಿ ಏನು ಅಂದ್ರೆ ಇನ್ ಆಪ್ರಿಹೆನ್ಷನ್ ಆಫ್ ಅರೆಸ್ಟ್. ಈ ಆಪ್ರಿಹೆನ್ಷನ್ ಆಫ್ ಅರೆಸ್ಟ್ ಅಂದ್ರೆ ಏನು ಅಂದ್ರೆ ನಮ್ಮ ಮೇಲೆ ಒಂದು FIR ರಿಜಿಸ್ಟರ್ ಆಗಿದೆ, ನಾವು ಅಕ್ಯೂಸ್ಡ್ ಅಂತ ಹೇಳಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು FIR ಅಲ್ಲಿ ನಮ್ಮ ಹೆಸರು ಅಕ್ಯೂಸ್ಡ್ ಅಂತ ಬರ್ದಿದ್ದಾರೆ. ನಮಗೆ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗಬಹುದು, ನಮಗೆ ಪೊಲೀಸಿಂದ ಕಾಲ್ ಬಂದಿದೆ ಅಥವಾ ನಮಗೆ ಥ್ರೆಟನ್ ಬರ್ತಿದ್ದಾರೆ, ಅವ್ರು ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂತಹ ಸಂದರ್ಭಗಳಲ್ಲೆಲ್ಲ ನಾವು ಕೋರ್ಟ್ಗೆ ಆಂಟಿಸಿಪೇಟ್ರಿ ಬೇಲ್ನ ನಾವು ಮೂವ್ ಮಾಡ್ಕೊಳ್ಬಹುದು. ಆ್ಯಂಡ್ ಈ ಆಂಟಿಸಿಪೇಟ್ರಿ ಬೇಲ್ ಕೇಳಕ್ಕೆ ಅಧಿಕಾರ ಇರೋದು ಕೋರ್ಟ್ ಆಫ್ ಸೆಷನ್ಸ್ ಮತ್ತೆ ಹೈಕೋರ್ಟ್ ಅಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು, ಸೊ ಇನ್ ಕೇಸ್ ನಿಮಗೆ ವಿತೌಟ್ ವಾರೆಂಟ್ ಒಂದು ನಾನ್ ಬೇಲಬಲ್ ಅಫೆನ್ಸ್ ಅಲ್ಲಿ ಅರೆಸ್ಟ್ ಮಾಡಿದ್ದಾರೆ, ಆವಾಗ ನೀವು ಯಾವ ಬೇಲ್ ಮೂವ್ ಮಾಡಬೇಕು ಅಂದ್ರೆ ರೆಗ್ಯುಲರ್ ಬೇಲ್ನ ಮೂವ್ ಮಾಡಬೇಕು. ಅಂಡರ್ ಸೆಕ್ಷನ್ 480 ಆಫ್ BNSS ಕೆಳಗಡೆ ನಾವು ರೆಗ್ಯುಲರ್ ಬೇಲ್ನ ಮೂವ್ ಮಾಡ್ತೀವಿ. ಸೊ ಈ ರೆಗ್ಯುಲರ್ ಬೇಲ್ ಎಲ್ಲಿ ಮೂವ್ ಮಾಡ್ತೀವಿ ಅಂದ್ರೆ ಈ ರೆಗ್ಯುಲರ್ ಕೋರ್ಟ್ಸ್ ಅಲ್ಲಿ ಮೂವ್ ಮಾಡ್ತೀವಿ. ಅದರ್ ದೆನ್ ದ ಕೋರ್ಟ್ ಆಫ್ ಸೆಷನ್ಸ್ ಅಂಡ್ ಹೈಕೋರ್ಟ್ ಅಲ್ಲಿ ನಾವು ಈ ರೆಗ್ಯುಲರ್ ಬೇಲ್ನ ಮೂವ್ ಮಾಡ್ತೀವಿ. ಸೊ ಈ ಮೂವ್ ಮಾಡಾದ್ಮೇಲೆ ಕೆಲವು ಕಂಡೀಷನ್ಸ್ನ ಕೊಡ್ತಾರೆ ಆ್ಯಂಡ್ ಆ ಕಂಡೀಷನ್ಸ್ನ ನಾವು ಫಾಲೋ ಮಾಡಬೇಕು. ಆ್ಯಂಡ್ ಇನ್ನೊಂದು ಪವರ್ಸ್, ಬೇಲ್ ಗ್ರಾಂಟ್ ಮಾಡೋ ಸ್ಪೆಷಲ್ ಪವರ್ಸು ಹೈಕೋರ್ಟು ಮತ್ತು ಸೆಷನ್ಸ್ ಕೋರ್ಟಿಗೆ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಅಂಡರ್ ಸೆಕ್ಷನ್ 483 ಆಫ್ BNSS ಕೆಳಗಡೆ ಈ ಸ್ಪೆಷಲ್ ಪವರ್ಸ್ನ ಗ್ರಾಂಟ್ ಮಾಡಿದ್ದಾರೆ. ಸೊ ಇದೇನು ಮಾಡ್ತಾರೆ ಅಂದರೆ ಕೋರ್ಟು ನಿಮಗೆ ಬೇಲ್ ಮೇಲೆ ರಿಲೀಸ್ ಮಾಡ್ತಾರೆ. ನಿಮ್ಗೆ ಅರೆಸ್ಟ್ ಆದಮೇಲೆ ನಿಮಗೆ ನಾನ್ ಬೇಲಬಲ್ ಅಫೆನ್ಸಸ್ ಮೇಲೆ ಏನಾದರೂ ನಿಮಗೆ ಅರೆಸ್ಟ್ ಆಗಿದ್ರೆ ಆವಾಗ ಈ ಸ್ಪೆಷಲ್ ಪವರ್ಸ್ನ ಗ್ರಾಂಟ್ ಮಾಡಿದ್ದಾರೆ ನಿಮಗೆ ರಿಲೀಸ್ ಮಾಡೋಕ್ಕೆ. ಸೊ ಕೆಲವು ಕಂಡೀಷನ್ಸ್ನ ಕೋರ್ಟ್ ಕೊಟ್ಟು ನಿಮಗೆ ರಿಲೀಸ್ ಮಾಡಿದ್ದಾರೆ. ಸೊ ಈ ಹೊಸ ಲಾ ಅಲ್ಲಿ ಕೆಲವು ಕಂಡೀಷನ್ಸ್ನ ಲಿಬ್ರಲ್ ಆಗಿ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಯಾವುದಾದ್ರೂ ನಾನ್ ಬೇಲಬಲ್ ಅಫೆನ್ಸ್ ಅಥವಾ ಬೇಲಬಲ್ ಅಫೆನ್ಸಸ್ ಅಲ್ಲಿ ಯಾರಿಗಾದ್ರೂ ಅರೆಸ್ಟ್ ಮಾಡೋ ಅಂಥ ಸಂದರ್ಭ ಇದ್ದರೆ ಅಥವಾ ಆಲ್ರೆಡಿ ಅರೆಸ್ಟ್ ಮಾಡಿದರೆ ಕೋರ್ಟ್ ಒಂದು ಲಿಬ್ರಲ್ ವ್ಯೂ ತಗೊಂಡು ಅವ್ರಿಗೂ ಒಂದು ಅವಕಾಶ ಕೊಟ್ಟು ಕಂಡೀಷನ್ಸ್ ಕೊಟ್ಟು ಹೊರಗೆ ಬಿಡಬೇಕು ಅಂತ ಹೇಳಿಬಿಟ್ಟು ಕೆಲವು ರಿಲ್ಯಾಕ್ಸೇಷನ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಹೇಳಿರೋ ಹಾಗೆ ಈ ಸೆಷನ್ಸ್ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಏನು ಸ್ಪೆಷಲ್ ಪವರ್ಸ್ ಕೊಟ್ಟಿದ್ದಾರೆ ಬೇಲ್ ಗ್ರ್ಯಾಂಟ್ ಮಾಡೋಕ್ಕೆ, ಅವರು ಕೂಡ ಈ ರೇಪ್ ಆಗಿರುವಂತಹ ಚಾರ್ಜಸಲ್ಲಿ ಒಳಗಡೆ ಹೋಗಿದ್ರೆ ವಿತೌಟ್ ಗಿವಿಂಗ್ ಪ್ರಿಯೋರ್ ನೋಟಿಸ್ ಟು ದ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಮೊದಲೇ ಒಂದು ನೋಟಿಸ್ ಕೊಡಬೇಕು. ಅಂದರೆ ಇವ್ರು ಯಾರು ಅಕ್ಯೂಸ್ಡ್ ಇದ್ದಾರೆ ಅವರು ಅರ್ಜಿ ಹಾಕ್ಕೊಂಡಿದ್ದಾರೆ ಕೋರ್ಟ್ಗೆ ರಿಲೀಸ್ ಆಗೋಕ್ಕೆ ಅಂತ ಹೇಳಿಬಿಟ್ಟು ಅವ್ರಿಗೂ ಒಂದು ನೋಟಿಸ್ ಕೊಡಿಸ್ಬೇಕು. ನೋಟಿಸ್ ಕೊಟ್ಟು ಯಾರು ಕಂಪ್ಲೇಂಟ್ ಇರ್ತಾರಲ್ವಾ, ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅಥವಾ ವಿಕ್ಟಿಮ್ ಕಡೆ ಯಾರು ಇರ್ತಾರೆ ಅವ್ರಿಗೂ ಕೂಡ ಈ ಬೇಲ್ ಪೆಟಿಷನ್ ಏನು ಹಾಕೊಂಡಿರ್ತೀರೋ ಅದರ ಹಿಯರಿಂಗ್ಗೆ ಒಂದು ಅವಕಾಶ ಕೊಡಬೇಕು ಅಂತ ಈ ಹೊಸ ಕಾನೂನು ಕ್ಲಿಯರ್ ಆಗಿ ಹೇಳುತ್ತೆ ಅಂತ ಹೇಳ್ತಾ ನಾನು ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.